ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಮಾಫಿಯಾ ಬಡವರು ಎಮರ್ಜೆನ್ಸಿ ಪೇಷಂಟ್ಸ್ ಟಾರ್ಗೆಟ್ ಆಗಿ ವಸೂಲಿ ಮಾಡ್ತಾ ಇದ್ದಾರೆ. ದಂಧೆ ನಡೀತಾ ಇದೆ ಚಿತ್ರದುರ್ಗದಲ್ಲಿ. ಆಂಬ್ಯುಲೆನ್ಸ್ ದಂಧೆ ಮಾಫಿಯಾ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಮಾಫಿಯಾ ಬಡವರು ಎಮರ್ಜೆನ್ಸಿ ಪೇಷಂಟ್ಸ್ನ ಟಾರ್ಗೆಟ್ ಮಾಡಿ ಸುಲಿಗೆ ಮಾಡಲಾಗ್ತಾ ಇದೆ. ರೋಗಿಗಳ ಪರಿಸ್ಥಿತಿ ದುರುಪಯೋಗ ಮಾಡಿಕೊಂಡು ಈ ದಂಧೆಯನ್ನು ನಡೆಸಲಾಗ್ತಾ ಇದೆ. ಅಕ್ರಮವಾಗಿ ಸಾವಿರಾರು ರೂಪಾಯಿ ಕಿತ್ತಾ ಇದೆ ಗ್ಯಾಂಗ್. 24 ಕಿಲೋಮೀಟರ್ ದೂರದ ಊರಿಗೆ 6,500 ರೂಪಾಯಿ ಕೊಡಬೇಕಂತೆ. ಎಮರ್ಜೆನ್ಸಿ ವಾರ್ಡ್ನಲ್ಲಿ ಖಾಸಗಿ ಆಂಬ್ಯುಲೆನ್ಸ್ ಚಾಲಕರು ದರ್ಬಾರನ್ನ ಮಾಡ್ತಾ ಇದ್ದಾರೆ. ವೈದ್ಯರು, ಡ್ಯೂಟಿ ನರ್ಸ್, ವಾರ್ಡ್ ಬಾಯ್ಗಳಿಗೂ ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರಿ ಆಂಬ್ಯುಲೆನ್ಸ್ ಬೇಕಂದ್ರೆ ಡೀಸೆಲ್ ಚಾಲಕನಿಗೆ ಹಣ, ಖಾಸಗಿ ಆಂಬ್ಯುಲೆನ್ಸ್ಗಿಂತ ಹೆಚ್ಚು ಹಣ ಪೀಕೋಕೆ ನಿಂತಿದ್ದಾರೆ. ಬಡವರು ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ರೋಗಿಗಳು. ಆಂಬ್ಯುಲೆನ್ಸ್ ಬೇಕು ಅಂದರೆ ಪರದಾಡೋ ಪರಿಸ್ಥಿತಿ ಈಗ ಚಿತ್ರದುರ್ಗದಲ್ಲಿ. ಪೇಷಂಟು ರೆಫರ್ ಮಾಡಿದ್ವಿ. ನಾವು ರೆಫರ್ ಮಾಡ್ಕೊಂಡು ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಇಲ್ಲೇ ಸಿಬ್ಬಂದಿಗಳು ಏನು ಮಾಡ್ತಿದ್ದಾರೆ ಅಂತಂದರೆ, ನಮ್ಮ ವೆಹಿಕಲ್ ಇದೆ, ಗೌರ್ಮೆಂಟ್ ವೆಹಿಕಲ್ ಇದೆ, ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಆ ಗೌರ್ಮೆಂಟ್ ವೆಹಿಕಲ್ ಯೂಸ್ ಮಾಡ್ಕೊಳಕ್ಕೆ ಅಂತಂದರೆ ಅವ್ರೇನು ಫ್ರೀಯಾಗಿ ಕಳಿಸ್ತಾ ಇಲ್ಲ ನಮಗೆ. ಡೀಸೆಲ್ ಹಾಕ್ಸಿ ನಮ್ಮ ಗಾಡಿಗೆ ಅಂತ ಹೇಳ್ತಿದ್ದಾರೆ. ನಾವು ಡೀಸೆಲ್ ಹಾಕ್ಸೋದಾದ್ರೆ ಮತ್ತೆ ಗೌರ್ಮೆಂಟ್ ಏನು ಯೂಸ್ ಮಾಡ್ದಂಗೆ ಗೌರ್ಮೆಂಟ್ ಏನು ನಮಗೆ ಇದನ್ನು ಕೊಟ್ಟಂಗೆ, ಅನುಕೂಲ ಕೊಟ್ಟಂಗೆ. ಅದಕ್ಕೆ ಇವ್ರು ಕೊಡೋದಾದರೆ ಗೌರ್ಮೆಂಟಲ್ಲಿ ಡೀಸೆಲ್ಲು ವಿತ್ ಡ್ರೈವರ್ ಫ್ರೀ ಅಂತ ಹೇಳ್ತಾರೆ. ಆಮೇಲೆ ನಾಳೆ ಅಲ್ಲಿ ಹೋದ ತಕ್ಷಣ ಬೇರೆ ಏನನ್ನ ಕೇಳ್ತಾರೆ. ಇದಕ್ಕೆಲ್ಲ ಯಾರು ಕಡಿವಾಣ ಹಾಕೋರಿಲ್ಲ. ಹಾಗಾಗಿ ಇವ್ರಿಗೆ ಆದಷ್ಟು ಬೇಗ ಈ ಗೌರ್ಮೆಂಟ್ ಸಿಬ್ಬಂದಿ ವರ್ಗದವರಾಗಲಿ ಅಥವಾ ಗೌರ್ಮೆಂಟ್ನವರಾಗಲಿ ಇವರು ಪಟ್ಟಣಕ್ಕೆ ಪಾಠ ಕಲ್ತ್ಕೊಂಡು ಇವ್ರು ಕೂಡಲೇ ಎಚ್ಚೆತ್ಕೋಬೇಕು. ಗೌರ್ಮೆಂಟ್ ಯಾವುದೇ ಪೇಷಂಟು ಈಗ 3/4 ಗಂಟೆ ನಮ್ಮನ್ನು 45 ನಿಮಿಷ ಸತತ ಕಾಲ ವೆಯ್ಟ್ ಮಾಡಿಸಿದ್ರು. ಅದಕ್ಕೆ ಯಾರು ಹೊಣೆ? ಪೇಷಂಟ್ ಏನಾದರೂ ಅನ್ಕಾನ್ಸ್ಟಿಟ್ಯೂಷನಲ್ಲಿ ಇದ್ದರೆ ಯಾರು ಹೊಣೆ ಆಗ್ತಾರೆ? ಅದಕ್ಕೆ ಗೌರ್ಮೆಂಟ್ ಹೊಣೆ ಆಗುತ್ತಾ? ಇಲ್ಲ, ನಮ್ದೇನು ತೊಂದರೆ, ನಮ್ದೇನು ತಪ್ಪೇ ಇಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಇವ್ರು ಆಡ್ಕೊಂತಾರೆ. ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಇವರು ಗೌರ್ಮೆಂಟ್ ವೆಹಿಕಲ್ ಆಗಿರಲಿ ಯಾವುದೇ ಆಗಿರಲಿ ಇವ್ರು ಕೊಡಬೇಕು ಅಂತಂದಿದ್ರೆ ಫ್ರೀಯಾಗಿ ಕೊಡಲಿ. ಎಲ್ಲ ಬಡವರಿಗೆ ಅನುಕೂಲ ಆಗುತ್ತಲ್ಲ, ಹೌದಾ? ಇವ್ರು ಡೀಸೆಲ್ ಹಾಕ್ಸಿ ಇವ್ರನ್ನ ಮತ್ತೆ ಫ್ರೀಯಾಗಿ ಕರ್ಕೊಂಡು ಹೋಗೋಂಥದ್ದು ಏನಿದೆ? ಪ್ರೈವೇಟ್ಗಿಂತ ಗೌರ್ಮೆಂಟ್ನವರು ಹೆಚ್ಚಿಗೆ ಕೇಳ್ತಿದ್ದಾರೆ. ಅಂದಮೇಲೆ ಪ್ರೈವೇಟ್ ಯೂಸ್ ಆಗುತ್ತಾ, ಗೌರ್ಮೆಂಟ್ ಯೂಸ್ ಆಗುತ್ತಾ? ನಮಗೆ ಪಬ್ಲಿಕ್ಕಿಗೆ ಫಸ್ಟ್ ಗೌರ್ಮೆಂಟ್ಗಿಂತಲೂ ಪಬ್ಲಿಕ್ ಸರ್ವಿಸ್ಗೆ ಕೊಡಬೇಕಾಗಿರೋದು ಗೌರ್ಮೆಂಟು. ಏನು ಕೊಡಬೇಕು? ಅದಕ್ಕೆ ನಮಗೆ ಒಳ್ಳೆ ಸವಲತ್ತನ್ನು ಕೊಡಬೇಕು, ಒಳ್ಳೆ ಸಲಕರಣೆಯನ್ನು ಕೊಡಬೇಕು, ಹೌದಾ? ಅದು ಬಿಟ್ಬಿಟ್ಟು ನಮ್ಮ ಗೌರ್ಮೆಂಟ್ ವೆಹಿಕಲ್ ಇದೆ, ಯೂಸ್ ಮಾಡ್ಕೊಳ್ಳಿ ಅಂತ ಸತತ 45 ನಿಮಿಷ ನಮ್ಮನ್ನು ಕಾಯಿಸಿದ್ದಾರೆ. ಪೇಷಂಟ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಇವ್ರು ಹೊಣೆ ಆಗ್ತಾರಾ? ಏನಿಲ್ಲ, ಇವ್ರು ಹೊಣೆ ಆಗಲ್ಲ ಯಾರೂ. ಅದಕ್ಕಾಗಿಯೇ ಇವರಿಗೆ ಫಸ್ಟ್ ಏನಪ್ಪ ಅಂತಂದರೆ ಇವ್ರು ಸಿಬ್ಬಂದಿ ವರ್ಗದವರು ಫಸ್ಟ್ ಸರಿ ಮಾಡ್ಕೊಳ್ಳಿ, ಆಯಿತಾ? ಸರಿ ಮಾಡ್ಕೊಂಡು ಆಮೇಲೆ ನಾಳೆ ಕಾನೂನಿಗೆ ಆಗಲಿ ಇನ್ನೊಂದಕ್ಕಾಗಲಿ ಯಾರಿಗೂ ಪಬ್ಲಿಕ್ಕಿಗಾಗಲಿ ಅವರು ಪ್ರೈವೇಟ್ನವ್ರಿಗಾಗಲಿ ಯಾರಿಗೂ ತೊಂದರೆ ಕೊಡಬಾರ್ದು. ಇಲ್ಲ, ಇವ್ರು ಕಳಿಸ್ತಾ ಇದ್ದಾರೆ, ಫ್ರೀಯಾಗಿ ಕಳಿಸ್ಲಿ, ನಮಗೆ ಡೀಸೆಲ್ ಇಸ್ಕೊಳ್ಳೋದು ರೀತಿ ಫ್ರೀಯಾಗಿ ಕಳಿಸ್ಲಿ, ಎಲ್ಲಿಗಾದ್ರಾಗಲಿ ಫ್ರೀಯಾಗಿ ಕಳಿಸ್ಲಿ. ಈಗ ಡೀಸೆಲ್ಗೆ ಮತ್ತೆ ಡ್ರೈವರ್ ಚಾರ್ಜ್ ಕೊಡು ಅಂತ ಕೇಳ್ತಾರೆ ಗೌರ್ಮೆಂಟ್ನವ್ರು. ಅದು 7,000 ರೂಪಾಯಿ ಡೀಸೆಲ್ ಬೆಂಗಳೂರಿಗೆ, ಆಯ್ತಾ? ಇವ್ರದ್ದು ಅದೇ ಇದಕ್ಕಿಂತ ಕಡಿಮೆ ಆಗಿದಲ್ಲ ನಮಗೆ. ಪ್ರೈವೇಟ್ ಅವ್ರದ್ದು ನಮಗೆ ಕಡಿಮೆ ಆಗಿದೆ ಅಂದ್ರೆ ಪ್ರೈವೇಟ್ ಯೂಸ್ ಮಾಡ್ಕೊಳೋದು ಬೇಡ, ಗೌರ್ಮೆಂಟ್ ಯೂಸ್ ಮಾಡ್ಕೊಳೋದು ಬೇಡ, ಹೇಳ್ರಿ, ಹೌದಾ ಸರ್? ನಿಮ್ ಪೇಷಂಟ್ ಹೆಸರೇನು, ಯಾವೂರಿಂದ? ಹನುಮಂತಪ್ಪ, ಕೋಡಿಹಳ್ಳಿ. ನನ್ನ ಆಕ್ಸಿಡೆಂಟ್ ಆಗಿರೋ ಕೇಸು. ಇಲ್ಲಿ ಆದ್ರೂ ಯಾವ ಟ್ರೀಟ್ಮೆಂಟ್ ಮಾಡಿಲ್ಲ ಇವರು. ಫಸ್ಟ್ ಆಫ್ ಆಲ್ ಆಗಿ ಚಿತ್ರದುರ್ಗ ಡಿಸ್ಟಿಕ್ ಹಾಸ್ಪಿಟ್ಲು, ಇವರಲ್ಲಿ ಯಾವುದೇ ಸ್ಪೆಷಲಿಸ್ಟ್ ಇಲ್ಲ ಅಂದಮೇಲೆ ಸುಮ್ಮನೆ ನಾವು ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ನೆನ್ನೆಯಿಂದ ವೇಟ್ ಮಾಡಿಸಿದ್ದಾರೆ. ಬಟ್ ಯಾವುದು ಮಾಡಿಲ್ಲ ಇವರು. ಇದಕ್ಕೆಲ್ಲ ಫಸ್ಟ್ ಇವ್ರು ಏನಪ್ಪಾ ಅಂತಂದ್ರೆ ಇಲ್ಲೇ ಲೋಕಲ್ ಇರ್ತಕ್ಕಂಥ MP ಗಳಾಗ್ಲಿ MLA ಗಳಾಗ್ಲಿ ಇದಕ್ಕೆ ತಕ್ಕ ಈ ಹಾಸ್ಪಿಟ್ಲಲ್ಲಿ ಕ್ರಮ ಕೈ ಜರುಗಿಸ್ಬೇಕಂತಂದೇಳಿ ನಾವು